ಎಸ್ 25 ವರ್ಷ ಆದರೂ ಕೂಡ ನಮ್ಮ ವೇತನವನ್ನು ಏರಿಸಿಲ್ಲ ಅಂಥೇಳಿ ಬಿಸಿ ಊಟದ ಏನು ಕೆಲಸ ಮಾಡ್ತಾರಲ್ಲ ಅವರು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಬಿಸಿ ಊಟದ ನೌಕರರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎಸ್ 25 ವರ್ಷವಾದರೂ ಮಾಸಿಕ ವೇತನ ಏರಿಸಿಲ್ಲ ಅಂಥೇಳಿ ಬೀದಿಗಿಳಿದು ಬಿಸಿ ಊಟದ ನೌಕರರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಬಿಸಿ ಊಟ ನೌಕರರ ಪ್ರತಿಭಟನೆ ನಡೀತಾ ಇದೆ. ರಾಜ್ಯದಲ್ಲಿ ಬಿಸಿ ಊಟ ಯೋಜನೆಗೆ 25 ವರ್ಷ ಪೂರೈಕೆ ಆಗಿದೆ. ನವನಗರದ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. 25 ವರ್ಷ ಆದರೂ ನಮ್ಮ ವೇತನ ಹೆಚ್ಚಾಗ್ತಾ ಇಲ್ಲ, ಅದರಲ್ಲೇ ಬದುಕ್ತಾ ಇದ್ದೀವಿ ನಾವು. ಮಾಸಿಕ ವೇತನವನ್ನು 7,000ಕ್ಕೆ ಹೆಚ್ಚಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ. ಆರೋಗ್ಯ ವಿಮೆ, ಉದ್ಯೋಗ ಭದ್ರತೆ ಸೇರಿ ಹಲವು ಬೇಡಿಕೆಗಳನ್ನು ಇಟ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಿವೃತ್ತರಿಗೆ 10,000 ಪಿಂಚಣಿ ಬಾಕಿ ಹಣ ಬಿಡುಗಡೆಗೂ ಆಗ್ರಹ ಮಾಡ್ತಾ ಇದ್ದಾರೆ. 25 ವರ್ಷ ಕಳೆದರೂ ಸರ್ಕಾರ ಯಾವುದೇ ಶಾಶ್ವತ ಪರಿಹಾರ ನೀಡಿಲ್ಲ ಅಂತ ಹೇಳಿ ಅವರ ವಾದ. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ನೌಕರರು ಮನವಿಯನ್ನು ಸಲ್ಲಿಸಿದ್ದಾರೆ. ಎಸ್ ನೋಡಿ, 25 ವರ್ಷ ಆಯಿತು, ನಮ್ಮ ಮಾಸಿಕ ವೇತನವೇ ಏರಿಸ್ತಾ ಇಲ್ಲ ನೀವು, ನಾವು ಅದರಲ್ಲೇ ಬದುಕ್ತಾ ಇದ್ದೀವಿ. ಈಗಿನ ದುಬಾರಿ ಜೀವನದಲ್ಲಿ ನಾವು ಹೇಗೆ ಜೀವನ ಮಾಡೋದು? ಹಾಗಂಥೇಳಿ ಇನ್ನೂ ಹಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅವರು. ಪಿಂಚಣಿ ಬಗ್ಗೆ ಇಟ್ಟಿದ್ದಾರೆ, ಮತ್ತು ಉದ್ಯೋಗ ಭದ್ರತೆ ಬಗ್ಗೆ ಇಟ್ಟಿದ್ದಾರೆ, ಆರೋಗ್ಯ ವಿಮೆ ಬಗ್ಗೆ, ಇವೆಲ್ಲದರ ಬೇಡಿಕೆಗಳನ್ನು ಇಟ್ಟು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಬಿಸಿ ಊಟದ ನೌಕರರ ಪ್ರೊಟೆಸ್ಟ್ ಇದು. ನಮ್ಮ ವೇತನ ಹೆಚ್ಚು ಮಾಡಿರಿ, ನಾವು ಎಷ್ಟು ದಿವಸ ಹಂಗೆ ಬದುಕೋದು, ಅದರಲ್ಲೇ ಬದುಕೋಕ್ಕಾಗಲ್ಲ ನಾವು. ದುಬಾರಿ ಜೀವನ ಇದು. ಅಂಗಡಿಗೆ 1,000 ರೂಪಾಯಿ ಒಯ್ದರೆ ಏನೂ ಬರ್ತಾ ಇಲ್ಲ ಇವಾಗ. ನೀವು ಅದರಲ್ಲೇ ಬದುಕಿ, ಅದರಲ್ಲೇ ಜೀವನ ಮಾಡಿ ಅಂದರೆ ಹೇಗೆ ಅಂತೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರೊಟೆಸ್ಟ್ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಾಗಲಕೋಟೆಯಲ್ಲಿ ನಡೆದಿರತಕ್ಕಂಥ ಪ್ರೊಟೆಸ್ಟ್ ಇದು. ಹಲವು ಬೇಡಿಕೆಗಳನ್ನು ಇಟ್ಟು ಬಿಸಿ ಊಟದ ನೌಕರರು ಆಗ್ರಹಿಸ್ತಾ ಇದ್ದಾರೆ. ನಮಗೆ ವೇತನ ಹೆಚ್ಚು ಮಾಡಿ, ಪಿಂಚಣಿ ಬಗ್ಗೆ, ಆರೋಗ್ಯ ವಿಮೆ, ಉದ್ಯೋಗ ಭದ್ರತೆ ಎಲ್ಲದರ ಬೇಡಿಕೆಗಳನ್ನು ಇಟ್ಟು ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಸಲ್ಲಿಸಿದ್ದಾರೆ. ನೀವು ಆ ಪ್ರೊಟೆಸ್ಟ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.